ಗುರುಪೂರ್ಣಿಮೆಯ ದಿನ ಮಂದಾರ ಎಲೆಯಿಂದ ದಾನ ಮಾಡಿದರೆ ನಮ್ಮ ಮನೆಯಲ್ಲಿ ಲಕ್ಷ್ಮಿ ನೆಲೆಸಿರುತ್ತಾಳೆ. ಎಲ್ಲಿಗೂ ಹೋಗದೆ ನಿಮ್ಮ ಮನೆಯಲ್ಲೂ ಕೂಡ ಲಕ್ಷ್ಮಿ ನೆಲೆಸಿರಬಹುದು. ನೀವು ಹಾಗೆ ಮಾಡಬೇಕೆ? ಮಂದಾರ ಎಲೆಯಿಂದ ದಾನ ಮಾಡಿದರೆ ಸಾಕ್ಷಾತ್ ಮಹಾಲಕ್ಷ್ಮಿ ಕೂಡ ಹಾಗೂ ವಿಷ್ಣು ನಿಮ್ಮ ಮನೆಯಲ್ಲಿ ನೆಲೆಸಿರುತ್ತಾರೆ. ಯಾವುದೇ ದರಿದ್ರ ನಕಾರಾತ್ಮಕ ಶಕ್ತಿಗಳು ಇದ್ದರೆ ಅದನ್ನು ಕೂಡ ನಾಶ ಮಾಡುತ್ತಾರೆ. ಮಂದಾರ ಎಲೆಯಿಂದ ಇಷ್ಟೊಂದು ಉಪಯೋಗಗಳಿದೆಯಾ? ಬನ್ನಿ ತಿಳಿದುಕೊಳ್ಳೋಣ. ಗುರುಪೂರ್ಣಿಮೆಯ ದಿನ ಮಂದಾರ ಎಲೆಯಿಂದ ದಾನ ಮಾಡಿದರೆ ನೀವು ಚಿನ್ನವನ್ನು ಖರೀದಿಸಲು ಆಗದಿರುವ ಸಂದರ್ಭದಲ್ಲಿ ಇದ್ದರೂ ನೀವು ಚಿನ್ನವನ್ನು ಖರೀದಿಸಬಹುದು. ಬನ್ನಿ ಹೇಗೆ ಹಾಗೂ ಮಂದಾರ ಎಲೆಯಿಂದ ಎಷ್ಟು ಪ್ರಯೋಜನಗಳಿವೆ, ಮಂದಾರ ಎಲೆ ಎಂದರೆ ಏನು, ಗುರುಪೂರ್ಣಿಮೆ ಆರಂಭವಾಗುವುದು ಯಾವಾಗ, ಗುರುಪೂರ್ಣಿಮೆಯ ವಿಶೇಷತೆಗಳೇನು ತಿಳಿದುಕೊಳ್ಳೋಣ. ಬನ್ನಿ, ಮಂದಾರ ಎಲೆಯ ವಿಶೇಷತೆಗಳನ್ನು ತಿಳಿದುಕೊಳ್ಳುವ ಮುನ್ನ ನೀವು ನಮ್ಮ ಚಾನಲ್ನನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿಗೆ ಶೇರ್ ಮಾಡಿ. ಈ ವಿಡಿಯೋ ಇಷ್ಟ ಆಗಿದ್ದರೆ ಮಹಾಲಕ್ಷ್ಮಿ ಅಥವಾ ವಿಷ್ಣು ಎಂದು ಕಮೆಂಟ್ ಮಾಡಿ. ಗುರುಪೌರ್ಣಮಿಯನ್ನು ಹೇಗೆ ಆಚರಿಸುವುದು, ಗುರುಪೌರ್ಣಮಿಯ ವಿಶೇಷತೆಗಳೇನು, ಗುರುಪೌರ್ಣಮಿ ಆರಂಭವಾಗುವುದು ಯಾವಾಗ? ಬನ್ನಿ ಈ ವಿಡಿಯೋದಲ್ಲಿ ಗುರುಪೌರ್ಣಮಿಯ ವಿಶೇಷತೆಗಳನ್ನು ತಿಳಿದುಕೊಳ್ಳೋಣ. 29 ಜುಲೈ 2026 ಅಂದರೆ ನಾಳೆ ಬರುವ ಗುರುಪೌರ್ಣಮಿಯನ್ನು ಅಥವಾ ವ್ಯಾಸ ಪೌರ್ಣಮಿ ಎಂದು ಕರೆಯಲಾಗಿದೆ. ಗುರುಪೌರ್ಣಮಿಯ ದಿನ ಸುಮಾರು ಬೆಳಿಗ್ಗೆ 6ರಿಂದ 7ರವರೆಗೆ ಸೂರ್ಯಾಸ್ತವಾಗಿ ರಾತ್ರಿ 8:05ರವರೆಗೆ ತಿಥಿ ಮುಕ್ತಾಯಗೊಳ್ಳುತ್ತದೆ. ಗುರುಪೌರ್ಣಮಿಯ ದಿನ ಗುರುಗಳನ್ನು ನೆನೆದು ಪೂಜಿಸಬೇಕು. ಗುರುಗಳಿಗೆ ಕೃತಜ್ಞತೆ ಸಲ್ಲಿಸುವ ಒಂದು ಪವಿತ್ರ ದಿನ. ಗುರುಪೌರ್ಣಮಿಯ ದಿನ ರಾಘವೇಂದ್ರ ಸ್ವಾಮಿ ಅಥವಾ ಸಾಯಿಬಾಬಾ ಈ 2 ದೇವರುಗಳನ್ನು ನೆನೆದು ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡಿಕೊಂಡು ನಿಮ್ಮ ಇಷ್ಟಾರ್ಥಗಳನ್ನು ಬೇಡಿಕೊಂಡು ಬಂದರೆ ತುಂಬ ಒಳ್ಳೆಯದಾಗುತ್ತೆ. ಗುರುಪೌರ್ಣಮಿಯ ದಿನ ಮಹಿಳೆಯರು ಬೆಳಗ್ಗೆ ಎದ್ದು ಶುದ್ಧವಾಗಿ ನೀವು ಒಂದು ತಾಮ್ರ ಅಥವಾ ಹಿತ್ತಾಳೆ ಗ್ಲಾಸಿಗೆ ಶುದ್ಧ ನೀರನ್ನು ತೆಗೆದುಕೊಂಡು ಅದಕ್ಕೆ ಒಂದು ಚುಂಟಿ ಅರಿಶಿಣ, ಅದಕ್ಕೆ ಹಸಿ ಹಾಲು ಮತ್ತು 2 ಲವಂಗವನ್ನು ನುಣ್ಣಗೆ ಪುಡಿ ಮಾಡಿ ಆ ನೀರಿಗೆ ಬೆರೆಸಿ ಆ ನೀರನ್ನು ನಿಮ್ಮ ಮುಖ್ಯ ದ್ವಾರದ ಮುಂದೆ ಚೆಲ್ಲಿದರೆ ನಿಮ್ಮ ಮನೆಯ ದಾರಿದ್ರ್ಯ ಮತ್ತು ನಿಮ್ಮ ಮನೆಯ ಯಾವುದೇ ನಕಾರಾತ್ಮಕ ಶಕ್ತಿ ದೂರವಾಗುತ್ತದೆ. ಈ ಆಷಾಢ ಮಾಸದಲ್ಲಿ ಬರುವ ಗುರುಪೂರ್ಣಿಮೆಯ ದಿನ ನೀವು ಇದನ್ನು ಮಾಡಿದರೆ ತುಂಬ ಒಳ್ಳೆಯದು. ಸಾಕ್ಷಾತ್ ಮಹಾಲಕ್ಷ್ಮಿ ಮತ್ತು ವಿಷ್ಣು ಕೂಡ ನಿಮ್ಮ ಮನೆಯಲ್ಲಿ ನೆಲೆಸಿರುತ್ತಾರೆ. ವಿಷ್ಣು ಮಹಾಲಕ್ಷ್ಮಿ ನಿಮ್ಮ ಮನೆಯಲ್ಲಿ ನೆಲೆಸಿದರೆ ನಿಮ್ಮ ಮನೆಯ ದಾರಿದ್ರ್ಯ ಮತ್ತು ನಿಮ್ಮ ಮನೆಯ ನಕಾರಾತ್ಮಕ ಶಕ್ತಿ ಎಲ್ಲ ದೂರವಾಗುತ್ತದೆ. ನಿಮಗೆ ರೋಡಲ್ಲಿ ಬೀದಿ ನಾಯಿಗಳು ಸಿಕ್ಕಿದರೆ ಆ ಬೀದಿ ನಾಯಿಗಳಿಗೆ ಅನ್ನದಲ್ಲಿ ಸ್ವಲ್ಪ ಎಳ್ಳನ್ನು ಬೆರೆಸಿ ನಂತರ ಪಲ್ಯದಲ್ಲಿ ಮೊಸರನ್ನು ಬೆರೆಸಿ ನಾಯಿಗೆ ದಾನ ಮಾಡಿದರೆ ನಿಮಗೆ ತುಂಬ ಒಳ್ಳೆಯದಾಗುತ್ತದೆ. ಈ ಗುರುಪೂರ್ಣಿಮೆಯ ದಿನ ಇದಿಷ್ಟು ಮಾಡಿದರೆ ಗುರುಪೂರ್ಣಿಮೆಯ ದಿನ ಮಾಡಿದರೆ ನಿಮಗೆ ಬೇಗ ನಿಮ್ಮ ಇಷ್ಟಾರ್ಥಗಳು ಸಿದ್ಧಿಯಾಗುತ್ತದೆ. ನೀವು ಸಂಕಲ್ಪ ಮಾಡಿಕೊಂಡು ಇದನ್ನು ಮಾಡಬೇಕು. ನೀವು ನಾಯಿಗಳಿಗೆ ಮಂದಾರ ಎಲೆಯಿಂದ ಅನ್ನಕ್ಕೆ ಎಳ್ಳನ್ನು ಬೆರೆಸಿ ನಂತರ ಪಲ್ಯ ಅಥವಾ ಮೊಸರನ್ನು ದಾನ ಮಾಡಿದರೆ ನಿಮಗೆ ತುಂಬ ಒಳ್ಳೆಯದು. ನಿಮ್ಮ ಜಾತಕದಲ್ಲಿ ಯಾವುದೇ ದೋಷಗಳು ಇದ್ದರೆ ಎಲ್ಲ ಪರಿಹಾರವಾಗುತ್ತದೆ. ಮಂದಾರ ಎಲೆ ಎಂದರೆ ಕೇವಲ ಅದು ಎಲೆಯಲ್ಲ, ಮಂದಾರ ಎಲೆ, ಮಂದಾರ ಪುಷ್ಪ, ಮಂದಾರ ಮರ. ಮಂದಾರ ಪುಷ್ಪವು ದೇವಲೋಕದ ಸುಂದರ ಹೂ. ಸಾಹಿತ್ಯ ಸಂಸ್ಕೃತಿಯಲ್ಲಿ ವಿಶೇಷ ಸ್ಥಾನ ಪಡೆದಿದೆ. ಇದು ಸುಂದರವಾದ ಮರದಲ್ಲಿ ಅರಳುವ ಕೆಂಪು, ಹಳದಿ ಮತ್ತು ಬಿಳಿ ಬಣ್ಣಗಳಲ್ಲಿ ಸಿಗುವ ಹೂವಾಗಿದೆ. ನೀವು ಮಂದಾರ ಎಲೆಯಿಂದ ಇಷ್ಟನ್ನೆಲ್ಲ ಮಾಡಿದರೆ ನಿಮಗೆ ಚಿನ್ನ ತೆಗೆದುಕೊಳ್ಳುವರು ತುಂಬ ಕಷ್ಟದಲ್ಲಿದ್ದರೆ ಚಿನ್ನ ಕೂಡ ಕೊಂಡುಕೊಳ್ಳಬಹುದು. ಇದನ್ನೆಲ್ಲ ಮಾಡಿದರೆ ಮಂದಾರ ಎಲೆಯಿಂದ ಚಿನ್ನವನ್ನು ತೆಗೆದುಕೊಳ್ಳುವುದು.